ಹೋಗಿರೋಂಥ ಸ್ಟಿಕ್ ಈ ರೀತಿ ಒಣಗ್ತಾ ಬರುತ್ತೆ. ಈ ಸ್ಟಿಕ್ ಒಣಗಿದ್ರೆ ಸಾಕು, ಈ ಗಿಡನೇ ಪೂರ್ತಿ ಬುಡದಿಂದ ಕಟ್ ಮಾಡಿಬಿಟ್ಟು ತೆಗಿಬೇಕು. ಮಳೆಗಾಲದಲ್ಲಿ ಹೂ ಬಂದಿದ್ರೆ ಅಕ್ಟೋಬರ್ ಅಷ್ಟೊತ್ತಿಗೆ ಆ ಗಿಡನ ಕಟ್ ಮಾಡಿಬಿಟ್ಟು ತೆಗಿಬೇಕು. ಬಲ್ಬ್ಸ್ನ ಕೂಡ ಮಣ್ಣಿಂದ ಹೊರಗಡೆ ತೆಗಿಬೇಕು. ಬಿಸಿಲಲ್ಲಿ ಅದನ್ನು ಚೆನ್ನಾಗಿ ಡ್ರೈ ಆಗೋಕ್ಕೆ ಬಿಡಬೇಕು. ಆಮೇಲೆ ಆ ಬಲ್ಬ್ಸಿಗೆ ಅಂಟಿರೋ ಮಣ್ಣನ್ನು ಚೆನ್ನಾಗಿ ಕೊಡುಬಿಟ್ಟು ಒಂದು ಕವರಲ್ಲಿ ಅಥವಾ ನ್ಯೂಸ್ ಪೇಪರಲ್ಲಿ ತೆಗೆದಿಡಬೇಕು. ತೆಗೆದಿಟ್ಟಿರೋವಂಥ ಬಲ್ಬ್ಸ್ನ 1 ವರ್ಷಕ್ಕಿಂತ ಜಾಸ್ತಿ ಇಡಬಾರ್ದು. ನೀವು ಆ ಬಲ್ಬ್ಸ್ನ ಇನ್ನು 3 ತಿಂಗಳು ಬಿಟ್ಟು ಕೂಡ ಹಾಕ್ಬೋದು, ಅಥವಾ ಫೆಬ್ರವರಿ ಜೂನಲ್ಲಿ ಕೂಡ ಹಾಕ್ಬೋದು. ಅಂದರೆ ನೀವು ತಗೋಬೇಕಾದ್ರೆ ತುಂಬ ದೊಡ್ಡ ಸೈಜ್ ಇರೋ ಅಂಥ ಬಲ್ಬ್ಸ್ನ ನೋಡಿ ತಗೋಬೇಕು. ದೊಡ್ಡದಾಗಿದ್ರೆ ತುಂಬ ಬೇಗ ಹೂ ಬರುತ್ತೆ. ಇಲ್ಲಿ ನಾನು ತೋರಿಸ್ತಾ ಇರೋದು ಮೀಡಿಯಂ ಸೈಜಲ್ಲಿದೆ, ಇದಕ್ಕಿಂತನೂ ದೊಡ್ಡ ಸೈಜಲ್ಲಿ ಬರುತ್ತೆ. ನರ್ಸರಿಗಳಲ್ಲಿ ನೀವು ಪರ್ಚೇಸ್ ಮಾಡಬೇಕಾದ್ರೆ ನೋಡಿಕೊಂಡು ಚೆಕ್ ಮಾಡಿಬಿಟ್ಟು ತಗೋಬೇಕು. ನೋಡೋಕೆ ಇದು ಸೇಮ್ ಈರುಳ್ಳಿ ರೀತಿಯೇ ಇರುತ್ತೆ, ಹಾಗಾಗಿ ಒಂದೊಂದು ಗೆಡ್ಡೆಗಳು ಅದರೊಳಗೆ ಕೊಳ್ತು ಹೋಗಿರುತ್ತೆ. ಹಾಗಾಗಿ ಚೆಕ್ ಮಾಡಿಬಿಟ್ಟು ನೀವು ತಗೋಬೇಕು. ದೊಡ್ಡ ಸೈಜಿನ ಬಲ್ಬ್ಸ್ ತಗೊಂಡಾಗ ತುಂಬ ಬೇಗ ಗ್ರೋ ಆಗುತ್ತೆ, ತುಂಬ ಬೇಗ ಮಲ್ಟಿಪಲ್ ಕೂಡ ಆಗುತ್ತೆ. ಚಿಕ್ಕ ಸೈಜಿನ ಬಲ್ಬ್ಸ್ ಕೂಡ ಇದೆ, ಅದರಲ್ಲಿ ಹೂ ಬರೋದು ತುಂಬ ನಿಧಾನ ಆಗ್ಬೋದು, ಅಥವಾ ಸಿಂಗಲ್ ಪೆಟಲ್ಲಿರೋಂಥ ಗ್ಲಾಡಿಯೋಲಸ್ ಆಗಿರ್ಬೋದು. ಬಲ್ಬ್ಸ್ ಮೊಳಕೆ ಬರ್ಸೋದಕ್ಕೆ ನೀವು ಬರೀ 5 ಇಂಚ್ ಅಥವಾ 6 ಇಂಚಿನ ಪಾಟ್ ಬೇಕಾದರೂ ತೊಗೋಬೋದು. ಅದರಲ್ಲಿ ಗಿಡ 3 ಇಂಚ್ ಅಥವಾ 4 ಇಂಚ್ ಬಂದ ಮೇಲೆ ನೀವು ದೊಡ್ಡ ಪಾಟಿಗೆ ಚೇಂಜ್ ಮಾಡ್ಕೋಬೋದು. ಯಾವುದೇ ಡಿಸ್ಪೋಸಬಲ್ ಕಂಟೈನರಲ್ಲಿ ಕೂಡ ಹಾಕ್ಬೋದು. ಚಿಕ್ಕ ಪ್ಲಾಸ್ಟಿಕ್ ಕಪ್ಸ್ ಬರುತ್ತಲ್ಲ ಅದರಲ್ಲಿ ಕೂಡ ಹಾಕ್ಬೋದು. 10 ಇಂಚಿನ ಪಾಟ್ ಆದರೆ ನೀವು ಒಂದು ಪಾಟಲ್ಲಿ 3 ಬಲ್ಬ್ಸ್ನ ಹಾಕ್ಬೋದು. ಬಲ್ಬ್ಸ್ ನೆಡೋದಕ್ಕೆ ಮರಳು, ಮಣ್ಣು, ಕಾಂಪೋಸ್ಟ್ 3 ಈಕ್ವಲ್ ಆಗಿ ತಗೊಂಡಿದ್ದೀನಿ. ಮಣ್ಣು ತುಂಬ ಅಂಟಾಗಿದ್ರೆ ಮರಳಿನ ಜೊತೆಗೆ ಕೋಕೋಪಿಟ್ ಕೂಡ ಸೇರಿಸ್ಕೋಬೇಕಾಗತ್ತೆ. ಮಣ್ಣು, ಕೋಕೋಪಿಟ್, ಮರಳು ಮತ್ತು ಕಾಂಪೋಸ್ಟ್ ಈ 4 ಈಕ್ವಲ್ ಆಗಿ ತಗೋಬೇಕಾಗತ್ತೆ. ಸ್ಟ್ರೈಟ್ ಆಗಿ ಇದನ್ನು ನೆಡಬೇಕು. ಉಬ್ಬಿರೋ ಅಂಥ ಭಾಗ ಮೇಲ್ಗಡೆಗೆ ಬರಬೇಕು. ತುಂಬ ಆಳಕ್ಕೆ ನೆಡಬಾರ್ದು. ಯಾವುದೇ ಬಲ್ಬ್ಸಿಂದ ಬೆಳೆಯುವಂಥ ಗಿಡಗಳಾದರೂ ಅಷ್ಟೇ ಮಣ್ಣಿಂದ ತುಂಬ ಆಳದಲ್ಲಿರಬಾರ್ದು. ಮಣ್ಣು ಅದರ ಮೇಲೆ ಮುಚ್ಚೋ ಅಷ್ಟಿರಬೇಕು. ಈ ಗ್ಲಾಡಿಯೋಲಸ್ ಉದ್ದ ಸ್ಟಿಕ್ ರೀತಿ ಬೆಳೆಯೋದ್ರಿಂದ ಒಂದು ಪಾಟಲ್ಲಿ 3 ಅಥವಾ 4 ಬಲ್ಬ್ಸ್ನ ನೆಡಬಹುದು. ಈ ಬಲ್ಬ್ಸ್ ಜರ್ಮಿನೇಟ್ ಆಗಿ 3 ರಿಂದ 4 ಇಂಚ್ ಬರೋವರೆಗೆ ಸೆಮಿ ಶೇಡ್ ಅಥವಾ ನೆರಳಲ್ಲೇ ಇಡಬೇಕು. ಆಮೇಲೆ ಇದನ್ನು ಫುಲ್ ಸನ್ಲೈಟಿಗೆ ತೆಗೆದಿಡಬೇಕು. ಪ್ರತಿದಿನ 5 ರಿಂದ 6 ಗಂಟೆನಾದರೂ ಬಿಸಿಲು ಬೀಳೋ ಅಂಥ ಜಾಗದಲ್ಲಿ ಇಡಬೇಕು. ಬಲ್ಬ್ಸ್ ನೆಟ್ಟು ಸರಿಯಾಗಿ 90 ದಿನದೊಳಗೆ ಹೂ ಬರುತ್ತೆ. ಮೊದಲನೇ ಸಲ ಮಾತ್ರ ಚೆನ್ನಾಗಿ ಈ ರೀತಿ ನೀರು ಹಾಕಬೇಕು. ಮಣ್ಣು ಚೆನ್ನಾಗಿ ಒಣಗಿರೋದ್ರಿಂದ ನೀರು ಜಾಸ್ತಿ ಬೇಕಾಗುತ್ತೆ. ಆಮೇಲೆ ನೀವು ಯಾವಾಗ ನೀರು ಹಾಕಬೇಕಾದ್ರೂ ಮಣ್ಣು ಡ್ರೈ ಆಗಿರೋದನ್ನು ನೋಡೇ ನೀರು ಹಾಕಬೇಕು. ನೀರು ಜಾಸ್ತಿ ಆದರೆ ಮಣ್ಣೊಳಗೆ ಆ ಬಲ್ಬ್ಸ್ ಕೊಳೆಯೋಕ್ಕೆ ಶುರು ಆಗುತ್ತೆ. ತಿಂಗಳಿಗೆ 1 ಸಲ ಯಾವುದೇ ಫರ್ಟಿಲೈಸರ್ನ ಲಿಕ್ವಿಡ್ ಮಾಡಿಬಿಟ್ಟು ಹಾಕ್ಬಹುದು. ಬೋನ್ ಮೀಲ್ ಹಾಕ್ಬೋದು, ವರ್ಮಿ ಕಾಂಪೋಸ್ಟ್ ಹಾಕ್ಬೋದು, ಪೊಟ್ಯಾಶ್ ಅಥವಾ DAP ಕೂಡ ಹಾಕ್ಬಹುದು. ಸ್ಟಿಕ್ ರೀತಿ ಬೆಳೆಯೋದ್ರಿಂದ ಈ ರೀತಿ ಬೆಂಡಾಗಿ ಬೆಳೆಯುತ್ತೆ. ಅದನ್ನು ಫೋರ್ಸ್ ಮಾಡಿ ಸ್ಟ್ರೈಟ್ ಮಾಡೋಕ್ಕೆ ಹೋಗಬಾರ್ದು. ಅದು ಹೇಗೆ ಬೆಳೆಯುತ್ತೆ ಹಾಗೆ ಬಿಡ್ಬೋದು. ಒಂದು ತೆಳುವಾಗಿರೋ ಕಡ್ಡಿನ ಕೊಟ್ಬಿಟ್ಟು ಅದಕ್ಕೆ ದಾರದಿಂದ ಕಟ್ಬೋದು. ತುಂಬ ಫೋರ್ಸ್ ಮಾಡಿಬಿಟ್ಟು ನಿಲ್ಸಕ್ಕೆ ಹೋಗಬಾರ್ದು. ಒಂದು ಬಲ್ಪಿಂದ ಒಂದು ಸೀಸನಲ್ಲಿ ಒಂದೇ ಹೂ ಬರುತ್ತೆ.